ಕೈಬೀಸಿ ಕರೆಯುತ್ತಿದೆ ಹಸಿರ ಸಿರಿಯ ನಮ್ಮ ಕಪ್ಪತಗುಡ್ಡ. ಪರಿಸರ ಪ್ರಿಯರ ನೆಚ್ಚಿನ ತಾಣ. ಹೌದು, ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಕಪ್ಪತಗುಡ್ಡ. ಇದರ ವಯ್ಯಾರ ಮೈಮಾಟ, ಪ್ರಕೃತಿ ಹಚ್ಚ ಹಸಿರ ಸೊಬಗಿನ ಸೌಂದರ್ಯವನ್ನು ನೋಡಿಯೇ ಸವಿಯಬೇಕು. ಕಪ್ಪತಗುಡ್ಡದ ಮೇಲೆ ಬೀಸುವ ತಂಗಾಳಿ, ಕಿಲಕಿಲ ನಗುತ್ತಾ ಓಡುವ ಮೋಡಗಳ ಹಿಂಡು ಸೂಜಿಗಲಿನಂತೆ ಪರಿಸರ ಪ್ರಿಯರನ್ನು ತನ್ನತ್ತ ಸೆಳೆಯುತ್ತದೆ. ಸಮುದ್ರ ಮಟ್ಟದಿಂದ 750 ಮೀಟರ್ ಎತ್ತರದಲ್ಲಿರುವ ಕಪ್ಪತಗುಡ್ಡ ಪರಿಶುದ್ಧ ಗಾಳಿಗೆ ಹೆಸರಾಗಿದೆ. ವಿಹಾರ ಮತ್ತು ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದಂತಿವೆ ಈ ಗುಡ್ಡ. ಮಳೆಗಾಲದಲ್ಲಿ ಇದರ ಚಂದಕ್ಕೆ ಮನಸೋಲದ ಮನಸ್ಸುಗಳೇ ಇಲ್ಲ. ಮುಂಡ್ರಗಿ ತಾಲೂಕಿನಿಂದ ಆರಂಭವಾಗುವ ಕಪ್ಪತಗಿರಿಯ ಸಾಲು ಗದಗ ತಾಲೂಕು ಬಿಂಕದಕಟ್ಟೆಯವರೆಗೂ ಅಂದಾಜು 65 ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡಿದೆ. ಇದೊಂದು ಚಾರಣಕ್ಕೆ ಹೇಳಿ ಮಾಡಿಸಿದ ಸ್ಥಳವಾಗಿದ್ದು, ಗಿರಿಯ ನಿರ್ಜನ ಅಂಗಳದಲ್ಲಿ ಓಡಾಡುವುದೇ ಒಂದು ರೋಮಾಂಚನ. ಬ್ರಹ್ಮಕಾಂತಿ, ತುರುಬು ಚಂದಿರ, ವಿಷ್ಣುಕಾಂತಿ, ಗೋರೆ ಹುಲ್ಲುಗಳಂಥ ವಿಶಿಷ್ಟ ಸಸ್ಯಗಳನ್ನು ಅರಸಿ ಇಲ್ಲಿಗೆ ಪ್ರತಿ ವರ್ಷ ನೂರಾರು ಸಾಧು ಸಂತರು ಬರುತ್ತಲೇ ಇರುತ್ತಾರೆ. ಪ್ರತಿ ವರ್ಷ ಮೊದಲ ಮಳೆಯ ನಂತರ ಗುಡ್ಡದ ಕೆಂಪು ಮಣ್ಣಿನಡಿ ಗಪ್ಪನೆ ಕೂತ ಗಡ್ಡೆಗಳೆಲ್ಲ ಚಿಗುರೊಡೆಯುತ್ತವೆ. ಸವಳಕ್ಕ, ಮಧುನಾಶಿನಿ ಎಂಬ ಬಳ್ಳಿ ಮತ್ತದರ ಗಡ್ಡೆ ಬಲು ರೂಪವದ್ದು. ಇಂಥ ಅಸಂಖ್ಯ ಸಸ್ಯ ಪ್ರಭೇದ ಇಲ್ಲಿವೆ. ಕೆಂಪು ಮಣ್ಣಿನ ಹುಡಿಯ ಕಪ್ಪತಗುಡ್ಡದ ಪ್ರತಿ ಸವರಿಗೂ ಒಂದೊಂದು ಐತಿಹ್ಯವಿದೆ. ಇಲ್ಲಿನ ಗುಹೆಗಳ ಒಳಗೆ ಕಲ್ಲು ಸಂದಿಗಳಲ್ಲಿ ಅಂಟಿಕೊಂಡು ಸಿಗುವ ಕಲ್ಲು ಧೂಪ ಹೆಚ್ಚು ಚಿಕಿತ್ಸಕ ಗುಣವುಳ್ಳದ್ದು. ಗುಡ್ಡದ ಒಡಲಳು 7-8 ಕಿಲೋಮೀಟರ್ ನಡೆಯುತ್ತಾ ಮಂಜಿನ ದೋಣಿ ತಲುಪಿದರೆ ಅಲ್ಲೊಂದು ಐತಿಹ್ಯದ ಅನುಭೂತಿಯ ಸ್ಥಳ. ಎಷ್ಟೋ ಸಾಧು ಸಂತರು ಕೇವಲ ಜಪ ಅನುಷ್ಠಾನಕ್ಕಾಗಿ ಬರುವ ಆಲದ ಮರದ ಬಿಳಿಲಿನಿಂದ ಇಳಿದು ಅದರಿಂದಲೇ ಮೇಲೆ ಬರುವ ಏಕೈಕ ದಾರಿ ಇರುವ ಮಹತ್ವದ ಸ್ಥಳವಾಗಿದೆ. ಕಪ್ಪತಗುಡ್ಡದ 4 ಮೂಲೆಗೂ ಗೋಲಗೇರಿ ಮಠ, ನಂದಿವೇರಿ ಮಠ, ಹಳೆ ಮಠ ಹೀಗೆ ಹಲವು ಮಠಗಳಿವೆ. ಗುಡ್ಡದೊಳಗೆ ಅಪಾರ ಕಬ್ಬಿಣ, ಮ್ಯಾಂಗನೀಸ್ ಇದೆ ಎಂಬ ಮಾಹಿತಿ ತಿಳಿದ ಗಣಿಗಾರಿಕೆ ಕುಳಗಳು ಇಲ್ಲಿಯೂ ಗಣಿಗಾರಿಕೆ ನಡೆಸಲು ಹುನ್ನಾರ ನಡೆಸಿದ್ದವು. ಆದರೆ ಗದುಗಿನ ತೋಟದ ಸಿದ್ಧಲಿಂಗೇಶ್ವರ ಶ್ರೀಗಳ ಹೋರಾಟದ ಫಲವಾಗಿ ಗಣಿಗಾರಿಕೆ ಬಂದ್ ಆಗಿದೆ. ಪ್ರತಿ ವರ್ಷ ಬೆಂಕಿಗೆ ಸಿಕ್ಕು ಸಾವಿರಾರು ಹೆಕ್ಟೇರ್ ಸುಟ್ಟರೂ ಅದೇ ವರ್ಷ ಮಳೆಗಾಲಕ್ಕೆ ಕಪ್ಪತಗುಡ್ಡ ಕಡು ಹಸಿರ ಬಣ್ಣವನ್ನೇ ಮೈಗೆಲ್ಲ ಬಳೆದುಕೊಂಡಂತೆ ಚಿಗುರುಡುತ್ತದೆ. ನಮ್ಮ ಕಪ್ಪತಗುಡ್ಡವನ್ನು ಈಗ ಉಳಿಸಿಕೊಳ್ಳುವುದರ ಜೊತೆಗೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಂದು ಬೀಸಾಡುವ ಬಹುತೇಕ ನಗರ ಪ್ರದೇಶದ ಜನರಿಂದ ಉಳಿಸಬೇಕಿರುವುದು ಸದ್ಯದ ಅಗತ್ಯ. ಅರಣ್ಯ ಇಲಾಖೆ ಈ ಬಗೆಗೆ ಮುತುವರ್ಜಿ ವಹಿಸಿದರೆ ಈಗಾಗಲೇ ಸಾಕಷ್ಟು ವೃದ್ಧಿಯಾಗಿರುವ ಪ್ರಾಣಿ ಸಂಕುಲದ ದನಿ ಕಪ್ಪತಗುಡ್ಡದ ಪ್ರತಿಯೊಂದು ಮೂಲೆಯಿಂದ ಹೆಚ್ಚೆಚ್ಚು ಕೇಕೆ ಹಾಕಬಹುದು. ಗುಡ್ಡದ ಮಡಿಲಲ್ಲಿ ಹೆಚ್ಚಿದ ವನ್ಯಜೀವಿಗಳ ಸಂತತಿ ವೃದ್ಧಿಸಿರುವುದು ಅರಣ್ಯ ಇಲಾಖೆ ನಡೆಸಿದ ಗುಡ್ಡದ ಮಡಿಲಲ್ಲಿ ಹೆಚ್ಚಿದ ವನ್ಯಜೀವಿಗಳ ಸಂತತಿ ವೃದ್ಧಿಸಿರುವುದು ಅರಣ್ಯ ಇಲಾಖೆ ನಡೆಸಿದ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಇದೇ ಮೊದಲ ಬಾರಿಗೆ ಅತಿ ಅಪರೂಪದ ಪ್ರಾಣಿಗಳಾದ ಜಿಂಕಾರ ಹಾಗೂ ರೆಸ್ಟಿ ಸ್ಟ್ಯಾಪ್ಟೆಡ್ ಬೆಕ್ಕುಗಳು ಇಲ್ಲಿ ಕಂಡು ಬಂದಿರುವುದು ವಿಶೇಷ. ಮಾನವನ ಹಸ್ತಕ್ಷೇಪ ಕಡಿಮೆ ಆಗಿದ್ದರಿಂದ ಕಾಡು ಬೆಳೆದಿದೆ. ಕಾಡು ವೃದ್ಧಿಸುವುದರಿಂದ ಪ್ರಾಣಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಅರಣ್ಯ ಇಲಾಖೆಯವರು ಜನರ ಸಹಕಾರ ಪಡೆದು ಕಪ್ಪತಗುಡ್ಡಕ್ಕೆ ಇನ್ನೂ ಹೆಚ್ಚಿನ ಕಾವಲು ಹಾಕಬೇಕು, ಕಾಳಜಿ ಮಾಡಬೇಕು. ವೈಜ್ಞಾನಿಕ ಸಮೀಕ್ಷೆಯಿಂದ ಕಪ್ಪತಗುಡ್ಡದಲ್ಲಿ ಕತ್ತೇಕಿರುಬ, ಚಿರತೆ, ನರಿ, ತೋಳ, ಕಾಡುಬೆಕ್ಕು, ಜಿಂಕೆ, ಕೃಷ್ಣಮೃಗ, 3 ಜಾತಿಯ ಹುಲ್ಲೆಗಳು ಸೇರಿದಂತೆ ಹಲವು ಜಾತಿಯ ಪ್ರಾಣಿಗಳು ಹಾಗೂ ಪಕ್ಷಿಗಳು, ಸರೀಸೃಪಗಳು ಕಂಡುಬಂದಿವೆ. ನಿಸರ್ಗ ಅದ್ಭುತ ತಾಣವನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಿರೂಪಣೆ: ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.